ನೀನು ನನ್ನ ಹತ್ರ ಕೈ ಚಾಚಲಿಲ್ಲಪ್ಪ. ಆದರೆ ನೀನು ಖರ್ಚು ಮಾಡ್ತಾ ಇರೋ ದುಡ್ಡು ಎಲ್ಲಿಂದ ಬಂತು ನಿನಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳ ಮೊದಲನೇ ಸಂಬಳನೇ ನಿನ್ನ ಅಕೌಂಟ್ಗೆ ಹಾಕ್ಕೊಂಡು ಖರ್ಚು ಮಾಡ್ತಾ ಇದ್ದೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಯಾಕೆ ಸುಮ್ಮನೆ ಇದೆ? ಅದು ನಿನ್ನ ತಾಯಿ ಸಂಪಾದನೆ ಮಾಡಿದ ಮೊದಲ ಸಂಬಳ. ಅದನ್ನು ಅವಳು ನನ್ನ ಕೈ ಕೊಡೋದಕ್ಕೆ ಬಂದರೂ ಕೂಡ ನಿನ್ನ ಅಕೌಂಟ್ಗೆ ಹಾಕ್ಕೊಳ್ಳಮ್ಮ ಅಂತ ಅವಳಿಗೆ ಹೇಳಿದೆ. ಮೊದಲನೇ ಸಂಬಳ ಅಂತ ಅನ್ನೋದು ಬರೀ ದುಡ್ಡಲ್ಲ ಕಣ, ಅದರ ಹಿಂದೆ ಎಷ್ಟೆಲ್ಲ ಭಾವನೆಗಳು ಇರುತ್ತೆ ಅಂತ ಗೊತ್ತಾ? ಸರಿನಾ ಇದು? ಗೊತ್ತಾಯ್ತಾ ತುಳಸಿ? ಆ ಹೊತ್ತು ನಿನ್ನ ಸಂಬಳದ ಚೆಕ್ಕನ್ನು ಮಾಧವ ನಿನ್ನ ಕೈಗೆ ಕೊಡೋದಕ್ಕೆ ಬಂದಾಗ ನಾನು ನಿನ್ನ ಜೊತೆನಲ್ಲೇ ಇದ್ದೆ. ಇಷ್ಟೊಂದು ಸಂಬಳನ ಅಂತ ನೀನು ಕೇಳಿದಾಗ ಮಾಧವ ಏನಂದ ಹೇಳು? ಇದು ನಿಮ್ಮ ಪರಿಶ್ರಮದ ಫಲ ಅಂತಂದ. ಆ ಮಾಧವ ಎಲ್ಲಿ? ನಿನ್ನನ್ನೇ ಕೇಳಿದೆ. ನೀನು ಬೆವರು ಸುರಿಸಿ ದುಡ್ದ ಹಣನ ಬಳಸ್ಕೊಳ್ಳೋ ಇವನೆಲ್ಲಿ? ತಾತ, ಅವ್ರಿಗೆ ಹೋಲಿಸ್ಬೇಡಿ ನೀವು. ಖಂಡಿತ ಆ ತಪ್ಪನ್ನ ಮಾಡೋದು. ನಿನ್ನನ್ನು ಯಾಕೆ ಆ ಮಹಾನುಭಾವನಿಗೆ ಹೋಲಿಸ್ಲಿ? ತುಳಸಿ, ನಿನಗೆ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ. ನಿಮ್ಮ ಮದುವೆಗೆ ಮೊದಲು ಒಂದು ದಿವಸ ಮನೆಯಲ್ಲಿ ಸಾಕಷ್ಟು ಗಲಾಟೆ ನಡೀತಾ ಇತ್ತು. ಈ ವಿಷಯನೂ ಎತ್ತೋದು ಬೇಡ ಅಂತ ನಾನು ಸುಮ್ಮನೆ ಇದ್ದೆ. ಅವಳ ಸಂಸಾರನ ಸರಿ ಮಾಡ್ತೀನಿ ಅಂತ ಹೇಳೋದು ಬಿಟ್ಟು ನೀನು ಇಲ್ಲೇ ಇರು ಸಾಕ್ತೀನಿ ಅಂತಿದ್ದೀಯಲ್ಲ, ಏನೋ ತಂದ್ಕೊಂಡಿದ್ದೀಯ ಅವಳನ್ನು? ಮೊದಲು ನಿನ್ನನ್ನು ನೀನು ನೋಡ್ಕೋ, ಆಮೇಲೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬಹುದು. ತಾತ, ಮಾತಾಡಬೇಡ. ತುಳಸಿ, ಈಗ ಗೊತ್ತಾಯ್ತಲ್ಲ ನಿನ್ನ ಮಗ ಎಂಥವನು ಅಂತ. ನಿನ್ನನ್ನು ಈ ಮನೆಯಲ್ಲೇ ಇರು ಅಂತ ಹೇಳ್ತಿರೋದು ನಿನ್ನ ಮೇಲಿನ ಪ್ರೀತಿಗಲ್ಲ. ನೀನು ಅಲ್ಲಿ ಹೋದರೆ ಇವನಿಗೆ ಅವಮಾನ ಆಗುತ್ತೆ ಅಂತ. ಕಷ್ಟನೋ ಸುಖ, ಆದರೆ ನಿನ್ನನ್ನು ಗೌರವದಿಂದ ನೋಡ್ಕೊಳ್ಳೋ ಮಾಧವನ ಜೊತೆಯಲ್ಲಿ ನೀನಿರಬೇಕು. ನಿನ್ನನ್ನು ಕಳಿಸ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆ ಸವಾಲನ್ನು ನೀನು ಎದುರಿಸ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗು.
ಹತ್ರ ಬರಬೇಡ ನೀನು. ನಿನ್ ಗಂಡನ ಕೆಲಸ ಇಲ್ಲ ಅಂತ ಒಂದು 4 ಜನ ಮಾತಾಡ್ಕೊಂಡ್ರು. ಕೆಲಸ ತಾನೆ, ಇವತ್ತಲ್ಲ ನಾಳೆ ಸಿಗುತ್ತೆ ಅಂತ ನಿನ್ ಪರವಾಗಿ ಡಿಫೆಂಡ್ ಮಾಡ್ಕೊಂಡು ಧೈರ್ಯವಾಗಿ ಬರ್ತಾ ಇದ್ದೆ. ಆದ್ರೆ ಈಗ ನೀನ್ ಮಾಡಿರೋ ಕೆಲ್ಸಕ್ಕೆ ನಾನು ಹೇಗೆ ಡಿಫೆಂಡ್ ಮಾಡ್ಲಿ? ನೀನು ಸುಮ್ಮನೆ ಎಮೋಷನಲ್ ಆಗ್ತಾ ಇದೆಯಾ? ಅಲ್ಲ, ಅಮ್ಮನ ದುಡ್ಡ ನಾನು ಯೂಸ್ ಮಾಡ್ಕೊಂಡ್ರೆ ತಪ್ಪೇನಿದೆ? ಎಷ್ಟು ಈಸಿಯಾಗಿ ಹೇಳ್ತೀಯ ನೋಡು. ಅವರು ನಿಮ್ಮಮ್ಮ ಇರಬಹುದು, ಆದ್ರೆ ಅವರಷ್ಟು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಬಳಸ್ಕೊಳ್ಳೋ ಹಕ್ಕು ನಿನಗಿದೆ ಅಂತ ನೀನ್ ಹೇಗೋ ಅಂದ್ಕೊಂಡೆ. ಅವರಷ್ಟು ಸಲೀಸಾಗ್ಬಿಟ್ರ ನಿನ್ಗೆ? ವಿಷಯನ ಎಲ್ಲಿಂದ ಎಲ್ಗೋ ತಗೊಂಡೋಗ್ತೀಯ ನೀನು. ಅಮ್ಮನೇ ಏನು ಅನ್ಕೊಂಡಿಲ್ಲ, ಮತ್ತೆ ನೀವೆಲ್ಲ ಅವ್ರು ಏನು ಅನ್ಕೊಂಡಿಲ್ಲ, ಅನ್ಕೊಳ್ಳೋದು ಇಲ್ಲ. ಅವ್ರು ದುಡ್ದಿದ್ದ ದುಡ್ಡು ತನ್ನ ಮಗನ್ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬಂತಲ್ಲ ಅಂತ ಖುಷಿ ಪಡೋ ಜೀವ ಅದು. ಮದ್ವೆಗೆ ಮುಂಚೆ ಮದ್ವೆ ಆದ್ಮೇಲೆ ನೀನು ಅಮ್ಮನ ಹೇಗ್ ನಡ್ಸ್ಕೊಂಡಿದ್ಯಾ ಅನ್ನೋದನ್ನ ನಾನು ನೋಡಿದ್ದೀನಿ. ಅವ್ರನ್ನ ಹಾಗೆಲ್ಲ ನಡ್ಸ್ಕೊಂಡು ಅವ್ರ ದುಡ್ಡನ್ನ ಹೀಗೆಲ್ಲ ಬಳಸ್ಕೊಳ್ಳೋದಕ್ಕೆ ನನ್ನ ಆತ್ಮ ಸಾಕ್ಷಿ ಚುಚ್ಚಲ್ವಾ ನಿನಗೆ? ಓವರ್ ರಿಯಾಕ್ಟ್ ಮಾಡಬೇಡ. ಏನೋ ಸ್ವಲ್ಪ ದುಡ್ಡು ಬಳಸ್ಕೊಂಡೆ ಅಂತ. ಏನಪ್ಪ ಸಮರ್ಥ, ನನಗೆ ಡೌಟ್ ಆಗ್ತಾ ಇದೆ. ನಿಜವಾಗ್ಲೂ ನಾನು ಇದೇ ಸಮರ್ಥನ ಪ್ರೀತಿಸಿದ್ದು ಅಂತ. ನಾನು ನಂಬಿ ಮೋಸ ಹೋಗ್ಬಿಟ್ಟಿದ್ದೀನಿ ಅನ್ನಿಸ್ತಿದೆ. ಇದು ಯಾವುದೂ ನಂಬಕ್ ಆಗ್ತಿಲ್ಲ ಸಮರ್ಥ. ನೋಡು ಬಾಸು, ನನ್ನ ಪರಿಸ್ಥಿತಿನೂ ಹಾಗಿತ್ತು. ನನಗೂ ಬೇರೆ ದಾರಿ ಇರಲಿಲ್ಲ. ನನ್ನ ಸಿಚುವೇಶನ್ ನೀನು ಅರ್ಥ ಮಾಡ್ಕೋಬೇಕಲ್ವಾ? ನಿನ್ನ ವಿಷಯದಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೆಲ್ಲ ತಪ್ಪು ಅನ್ನಿಸ್ತದೆ. ಯಾವುದೇ ಸಂಬಂಧಕ್ಕಾದ್ರೂ ನಂಬಿಕೆನೇ ಮೂಲ ಸಮರ್ಥ. ಆದ್ರೆ ಇವತ್ತು ನೀನ ನಂಬಿಕೆನೆ ಕಳ್ಕೊಂಡ್ಬಿಟ್ಟೆ. ಪೂರ್ಣೆ, ಇದಕ್ಕೂ ಅದಕ್ಕೂ ಏನು ಸಂಬಂಧ? ರೀ, ತುಳಸಿ ಅಮ್ಮ ಈ ಮನೆಗೆ ಬರೋಕ್ಕೂ ಮುಂಚೆ ನಿಮಗೆ ಪರಿಚಯ ತಾನೆ? ಆಗ ನೀವು ಅವ್ರ ಜೊತೆ ಚೆನ್ನಾಗಿದ್ರಿ. ಆದ್ರೆ ಅವ್ರ ಈ ಮನೆಗೆ ಬರ್ತಿದ್ದ ಹಾಗೇನೆ ನಿಮ್ಮ ಅಭಿಪ್ರಾಯನೇ ಬದಲಾಗೋಯ್ತು. ಇದ್ರಲ್ಲಿ ಅವ್ರ ತಪ್ಪು ಇದೆಯೋ ಇಲ್ವೋ ಅಂತಾನೂ ಯೋಚನೆ ಮಾಡಲಿಲ್ಲ. ನಿಮಗೇನು ಅನ್ಸುತ್ತೋ ಅದೇ ನಿಜ ಅಂತ ನಂಬಿಟ್ರಿ. ಯಾವುದೇ ವಿಷಯದಲ್ಲಾದರೂ ಒಬ್ಬರು ಅಭಿಪ್ರಾಯ ಕೇಳಿ ಇದು ಹೀಗೆ ಅಂತ ನಿರ್ಧಾರ ಮಾಡಬಾರ್ದು. ಅವ್ರಿಗೂ ಮಾತಾಡೋದಕ್ಕೆ ಅವಕಾಶ ಕೊಡಬೇಕು ಅಲ್ವಾ? ಕಟ್ಕಟೆಯಲ್ಲಿ ನಿಂತಿರೋನು ಅಪರಾಧಿನೇ ಆಗಿದ್ರು ಜಡ್ಜ್ ಅವನಿಗೂ ಮಾತಾಡೋದಕ್ಕೆ ಅವಕಾಶ ಕೊಡಲ್ವಾ? ಆದರೆ ಏನು ತಪ್ಪು ಮಾಡದೇ ಇರೋ ತುಳಸಿ ಅಮ್ಮನಿಗೆ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನೀವೆಲ್ಲ ಯಾಕೆ ಅವಕಾಶ ಮಾಡಿಕೊಟ್ಟಿಲ್ಲ? ಬೇರೆಯವ್ರ ಬಗ್ಗೆ ನಾನು ಮಾತಾಡಲ್ಲ. ಆದರೆ ಅವತ್ತು ತುಳಸಿ ಅಮ್ಮ ತಾನಾಗೆ ಮನೆ ಬಿಟ್ಟು ಹೋಗಿಲ್ಲ. ಎಲ್ಲರೂ ಸೇರಿ ಅವ್ರ ಮನೆ ಬಿಟ್ಟು ಹೋಗೋವಾಗ ಮಾಡಿದ್ರು ಅಂದ್ರೂ ನೀವ್ಯಾಕೆ ಸುಮ್ಮನಿದ್ರಿ? ಏನು ಹೇಳ್ತಿದ್ದಾಳೆ ಪೂರ್ಣಿ? ತುಳಸಿಯವರು ಅವರಾಗೆ ಮನೆ ಬಿಟ್ಟು ಹೋಗ್ಲಿಲ್ವಾ? ಈ ವಿಷಯದ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಈಗಲೂ ಗಿಲ್ಟಿದೆ ಅಂತ ನನಗೆ ಗೊತ್ತು ರೀ. ಆದ್ರೆ ನನ್ನ ಗಂಡ ಹೀಗೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ನನ್ನ ನಿರೀಕ್ಷೆಗಳನ್ನ ಸುಳ್ಳು ಮಾಡಿಬಿಟ್ರಿ.
ಅಮ್ಮ ಬೇಜಾರಾಯ್ತಾ? ಅಣ್ಣ ತಾತ ಹಾಗೆ ಮಾತಾಡಿದ್ ನೋಡಿ. ಪುಟ್ಟಿ, ಇಂಥ ಸಮಯದಲ್ಲಿ ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು. ಆದರೂ ತುಂಬ ಸಲ ನಾನು ನಿನಗೆ ಹರ್ಟ್ ಆಗೋ ಥರ ಮಾತಾಡಿದ್ದೀನಿ. ಆದರೆ ಈಗ ನಾ ತಾಯಿ ಆಗ್ತಿದ್ದೀನಿ ಅಂದಾಗ ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗ್ತಿದೆ ಅಮ್ಮ. ಪುಟ್ಟಿ, ನೀನು ಈ ಕಣ್ಣೀರು ಹಾಕಬಾರ್ದು. ಅದು ನಿನ್ನ ಮಗು ಮೇಲೂ ಪರಿಣಾಮ ಬೀರುತ್ತೆ. ಇಷ್ಟಾದರೂ ನೀನು ನನ್ನ ಮೇಲೆ ಕೇರ್ ತೋರಿಸ್ತಿದ್ಯಾ ಅಂದಮೇಲೆ ನಾನು ನಿನ್ನ ಮೇಲೆ ಕೇರ್ ತೋರಿಸ್ಬೇಕು ಅಲ್ವಮ್ಮ? ತಾತ ಹೇಳಿದ ಸರಿ ಅನಿಸ್ತಿದೆ ನನಗೆ. ನೀನು ಆ ಮನೆಗೆ ಹೋಗ್ಬಿಡಮ್ಮ. ಇಷ್ಟು ವರ್ಷ ನಮಗೋಸ್ಕರ ಜೀವ ತೆಗೆದಿದ್ದು ಸಾಕು. ನೀನು ಅಲ್ಲಾದರೂ ಖುಷಿಯಾಗಿರು. ಸೊಗ್ಲಾಡಿ, ನಾನು ತುಳಸಿನ ಬಿಟ್ಟು ಬರ್ತೀನಿ. ಚೋಪಾನಮ್ಮ, ಆ ಮನೆಯಲ್ಲಿ ಯಾರೇನೇ ಅಂದರೂ ತಲೆ ಕೆಡಿಸ್ಕೋಬೇಡಿ. ನಿಮಗೆಷ್ಟು ಧೈರ್ಯ ಇದೆ ಅನ್ನೋದು ನಿಧಿ ವಿಷಯದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಏನೇ ಬಂದರೂ ಧೈರ್ಯವಾಗಿ ಫೇಸ್ ಮಾಡಿ. ಎಲ್ಲರ ಜೊತೆನೂ ಒಳ್ಳೆಯವರಾಗಿದ್ದು ಎಲ್ಲಾನು ಸಹಿಸ್ಕೋಬೇಕು ಅಂತ ಏನಿಲ್ಲ ಅಮ್ಮ. ಈ ಸೀರೆ ಬಂದಿದ್ದು ಇಷ್ಟೇ ದಿನದಲ್ಲಿ ಎಲ್ಲರೂ ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ. ಅಮ್ಮ, ನಿನ್ನ ಕಳಿಸ್ಕೊಡೋಕ್ಕೆ ನಿಜವಾಗ್ಲೂ ಮನಸ್ಸು ಒಪ್ತಿಲ್ಲ. ಆದರೆ ನಿಂಗೆ ಖುಷಿಯಾಗಿರೋದು ಮುಖ್ಯ. ನಿನ್ನ ನೋಡಬೇಕು ಅನಿಸಿದ್ರೆ ಫೋನ್ ಮಾಡ್ತೀನಿ, ಆಗಾಗ ಬರ್ತಿರೋ. ಇಲ್ಲಾಂದರೆ ನಾನೇ ಅಲ್ಲಿಗೆ ಬರ್ತೀನಿ ನಿನ್ನ ನೋಡೋಕ್ಕೆ. ಮಾವ, ಪಾಪು ಚೋ, ಇನ್ನೂ ಅವನ ಬಗ್ಗೆನೇ ಯೋಚನೆನಾ? ಅವನು ಸರಿದಾರಿಗೆ ಬರ್ತಾನೆ. ಅದುವರೆಗೂ ಅವನ ಪಾಡಿಗೆ ಅವನು ಬಿಟ್ಟು ಬಿಡು. ಪಾಪುನೇ ಬಂದ ಅನ್ಸುತ್ತೆ. ತುಳಿಸ್ತಾ ಉಗ್ರ ಪ್ರತಾಪಿ, ತಿರುಗಿಟ್ಲೆ ಗಂಡ, ಉಗ್ರ ಪ್ರತಾಪಿ. ಅವಿ ಯಾಕೆ ಬಂದಿದ್ದಾನೆ? ಯಾವ ಕಾರಣಕ್ಕೂ ಆ ಮನೆಗೆ ಬರ್ಕೂಡ್ದು ಅಂತ ಮತ್ತೆ ಎಚ್ಚರಿಸಕ್ಕೇನಾದರೂ ಬನ್ನ? ಹಾಗೇನಾದರೂ ಹೇಳಿದ್ರೆ ಮಾವ ಏನು ಅನ್ಕೋತಾರೋ? ಬಾರಪ್ಪ ಒಳಗೆ. ಮಾವನವ್ರಿಗೆ ಅವಿ ಮೊದಲೇ ಗೊತ್ತಾ? ಯಾವಾಗ ಪರಿಚಯ ಆದರು ಇವರು? ಇಲ್ಲ, ಪರವಾಗಿಲ್ಲ. ನನಗೆ ಇವ್ರ ಹತ್ರ ಅಂದರೆ ಗೋಡೆ ಹತ್ರನಾ? ತುಳಸಿ ಅವರು. ಹಾಗೆ ಹೇಳು. ಮತ್ತೆ ನಮ್ಮ ಕಡೆ ನಾಮಕರಣ ಮಾಡಿ ಎಲ್ರಿಗೂ ಹೆಸರಿಟ್ಟಿರ್ತೀವಿ. ನಿಮ್ಮ ಕಡೆನೂ ಹಾಗೇನಾ? ತಮಾಷೆ ಮಾಡಿದೆ. ಬಾಪ. ಪರವಾಗಿಲ್ಲ, ನಾನು ಬೇಗ ಹೊರಡಬೇಕು. ನನಗೆ ನಿನ್ನ ಹತ್ರ ಹೊರಟೆ ಹೊಡಿಬೇಕು. ನನಗೆ ಅಷ್ಟೊಂದು ಟೈಮ್ ಇಲ್ಲ.
ತಪ್ಪು ತಿಳ್ಕೊಬೇಡಿ. ನೆಗೆದು ಬಿತ್ತು ಹೀಗೆಲ್ಲ ಮಾತಾಡಿದ್ರೆ ನಾನು ತಪ್ಪೇ ತಿಳ್ಕೊಳ್ಳೋದು. ನಿನಗೆ ಟೈಮ್ ಇಲ್ಲ ಅಂತಂದ್ರೆ ನನಗೆ ಬೇಜಾನ್ ಟೈಮ್ ಇದೆ ಅಂತ ಅನ್ಕೊಂಡಿದ್ದೀಯಾ? ಈ ಸಬು ಬೆಲ್ಲ ಹೇಳಲೇಬೇಡ. ಬಾ ಒಳಗೆ. ನಡಿಯ. ಬರ. ಬಾ 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 ಬಾ. ರೂಮಲ್ಲಿ ಕುತ್ಕೊಂಡು ಓದ್ತಿರ್ತೀಯ ಅನ್ಕೊಂಡ್ರೆ ಇಲ್ಲಿ ಬಂದು ಕುತ್ಕೊಂಡಿದ್ಯಾ? ನಾನೇ ಹೇಳ್ದೆ ಒಂದಿನಾದ್ರೂ ಪುಸ್ತಕ ತಗೊಂಡು ಓದಿದೀಯಾ ನೀನು? ನಾನು ಮಾತಾಡ್ತಾನೆ ಇದ್ದೀನಿ, ಹೇಗೆ ಸುಮ್ಮನಿದ್ಯಾ ನೋಡು. ಏನಾಗಿದೆ ನಿಂಗೆ? ಬೆಳಿಗ್ಗೆಯಿಂದ ನೋಡ್ತಿದ್ದೀನಿ, ಮುಖ ಕೊಟ್ಟು ಮಾತಾಡ್ತಿಲ್ಲ ನೀನು. ನಿಧಿ, ನಾನಿನ್ನ ಅಮ್ಮ. ನನ್ನಿಂದ ಏನೇ ಮುಚ್ಚಿಟ್ರು ನನಗೆಲ್ಲ ಗೊತ್ತಾಗತ್ತೆ. ಹನುಮಂತಪ್ಪ, ನಾನು ಇಲ್ಲಿಗೆ ಬಂದಿದ್ದೆ ಅಂತಾಗ್ಲಿ ಅಥವಾ ನಿಧಿನ್ ಕರ್ಕೊಂಬಂದೆ ಅಂತಾಗ್ಲಿ ಯಾರಿಗೋ ಹೇಳಬೇಡಿ. ಏನು ಸಂಕೋಚ? ಬಾ ಕೂತ್ಕೋ ಕೂತ್ಕೋ. ಹಲೋ ಅವಿನಾಶ್ ಸರ್. ಹಲೋ. ಅರೆ ಅಣ್ಣ, ಬಡವ್ರ ಮನೆಗೆ ಬ್ಯಾಂಕೇ ಬಂದಂಗಾಯ್ತು. ಅರೆ ಕೂತ್ಕೋಪ್ಪ, ಕೂತ್ಕೋ. ಅದ್ಯಾಕೆ ಹಾಗೆ ನೋಡ್ತಾ ನಿಂತಿದ್ದೀರಿ? ಅವಿ ಇವತ್ತು ಊಟಕ್ಕೆ ಇಲ್ಲೇ ಇರ್ತಾನೆ. ಫಸ್ಟ್ ಕ್ಲಾಸ್ ಅಡುಗೆ ಮಾಡಿ. ವಾಟ್? ನೋ ನೋ ನೋ, ನಾನು ಈಗಲೇ ಹೊರಡಬೇಕು ಪ್ಲೀಸ್. ಅಯ್ಯೋ, ಹಾಗಂದ್ರೆ ಹೆಂಗಣ್ಣ? ನೀನಿವತ್ತು ಊಟ ಮಾಡ್ಕೊಂಡೇ ಹೋಗ್ಬೇಕು. ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಗೊತ್ತಾ? ಸದ್ಯ ಇವಳು ಅಡುಗೆನ ಊಟ ಮಾಡೋ ಅಷ್ಟು ಅದೃಷ್ಟ ಅಲ್ಲ, ದುರಾದೃಷ್ಟ ನಮಗೆ ಯಾರಿಗೂ ಇನ್ನೂ ಬಂದಿಲ್ಲ. ತಾತಂಗೆ ತಮಾಷೆ ಜಾಸ್ತಿ. ಸುಸ್ತಾಗಿದ್ಯಾ ಅನ್ಸುತ್ತೆ, ಅಷ್ಟು ದೊಡ್ಡ ಆಫೀಸ್ ಸಂಭಾಳಿಸ್ಬೇಕಲ್ಲ. ನೀರ್ ತಂದ್ಕೊಡ್ಲಾ? ಅಯ್ಯೋ, ನನ್ ಬುದ್ಧಿಗಿಷ್ಟು. ಜ್ಯೂಸ್ ಮಾಡ್ಕೊಡ್ಲಾ? ನೋ, ನನ್ಗೇನು ಬೇಡ. ಅಲ್ಲ, ಸ್ವಲ್ಪ. ಓಡ್ ಹೋಗಿ ಬಂದು ಮಾಡವಳೆ. ತುಂಬ ಮಾತಾಡಿ ಆಯಾಸ ಮಾಡ್ಕೋಬೇಡ, ಸ್ವಲ್ಪ ತೆಪ್ಪು ಕೂತ್ಕೋ. ಅವಿ, ಸಂಕೋಚ ಮಾಡ್ಕೋಬೇಡ. ಹಿಂದಿನ ಸಲ ನೀನು ಬಂದಾಗ ನಾ ಮನೆಯಲ್ಲಿ ಒಬ್ಬನೇ ಇದ್ದೆ. ಅತಿಥಿಯಾಗಿ ನೀನು ಬಂದಿದ್ರು ಕೂಡ ನನಗೆ ಆತಿಥ್ಯ ಮಾಡಬೇಕಾಯ್ತು. ಇವತ್ತು ನೀವು ಊಟ ಮಾಡಿಕೊಂಡೇ ಹೋಗು. ಕ್ಷಮಿಸಿ, ಇವತ್ತು ನನ್ನ ಮನೆಗೆ ಹೋಗಲೇಬೇಕು. ಅಯ್ಯೋ ಬೇಡ ಅಂದವ್ರು ಯಾರು? ಹೋಗಿವಂತೆ, ನಿಮ್ಮ ಮನೆ ಅಲ್ಲೇ ಇರುತ್ತೆ. ಈಗ ಅಡುಗೆ ಮಾಡಿ ಊಟ ಮಾಡೋದಂದ್ರೆ ಲೇಟ್ ಆಗುತ್ತೆ. ಅಯ್ಯೋ ಚಿಂತೆ ಮಾಡಬೇಡ ನೀನು. ಅಷ್ಟು ಹೊತ್ತು ಟೈಮ್ ಪಾಸ್ ಮಾಡೋದಕ್ಕೆ ನಮ್ಮಲ್ಲಿ ಬೇಕಾದಷ್ಟು ದಾರಿಗಳಿವೆ. ಕೂತ್ಕೋ, ನೀ ಕೂತ್ಕೋ.